ವೃಷಭ ರಾಶಿ ರೋಹಿಣಿ ನಕ್ಷತ್ರದ ಸ್ವಭಾವ ಗುಣಧರ್ಮದ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಬಹಳ ಅಂದ್ರೆ ಬಹಳ ದೈಹಿಕವಾಗಿಯೂ ನಾಜೂಕಿರ್ತಾರ, ಬಹಳ ಚಂದ ಇರ್ತಾರ, ಬಹಳ ಆಕರ್ಷಕರಾಗಿರ್ತಾರ, ಬಹಳ ಸೂಕ್ಷ್ಮವಾಗಿರ್ತಾರ. ಅವರಲ್ಲಿ ಸಿಟ್ಟು, ಅಹಂಕಾರ, ಅಗ್ರೆಸಿವ್ನೆಸ್, ಪ್ರತಿಕ್ರಿಯೆ ಕೊಡುವಂತಹ ಒಂದು ಒರಟತನ ಅವ್ಯಾವು ಇರೋದಿಲ್ಲ. ತಮ್ಮಿಂದ 10 ಜನರಿಗೆ ಸಹಾಯವಾಗುವ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ನಮ್ಮ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಇಂದು ವೃಷಭ ರಾಶಿ ರೋಹಿಣಿ ನಕ್ಷತ್ರದ ಸ್ವಭಾವ ಗುಣಧರ್ಮದ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ವೃಷಭ ರಾಶಿ ರೋಹಿಣಿ ನಕ್ಷತ್ರದ 4 ಪಾದಗಳು ವೃಷಭ ರಾಶಿಯಲ್ಲಿ ಇರುವ ಕಾರಣ ನಾವು ಈ ವರ್ಣನೆಯನ್ನ ಬಹಳ ವೈವಿಧ್ಯಮಯವಾಗಿ ಮಾಡಲಿದ್ದೇವೆ. ಬಹುಮುಖ್ಯವಾಗಿ ನಿಮಗೆಲ್ಲರಿಗೂ ತಿಳಿದ ಹಾಗೆ ವೃಷಭ ಅನ್ನುವ ಈ ರಾಶಿ ನಂದಿಯನ್ನ ಸೂಚಿಸುತ್ತದೆ, ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ. ಈ ವೃಷಭ ಅನ್ನುವ ರಾಶಿಯ ಅಧಿಪತಿ ಶುಕ್ರನಾಗಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪೃಥ್ವಿ ತತ್ವದ ರಾಶಿ ರೋಹಿಣಿ ನಕ್ಷತ್ರ ಬಂದಾಗ ಏನಾಗತ್ತೆ? ಸಾಮಾನ್ಯ ವೃಷಭ ರಾಶಿಯವರ ಗುಣಧರ್ಮ ಏನು? ಬಹಳ ಶಾಂತ ಸ್ವಭಾವದವರಾಗಿರ್ತಾರೆ, ಏಕಾಗ್ರತೆ ಜಾಸ್ತಿ ಇರ್ತದ, ತಾಳ್ಮೆ ಸಹನೆ ಇರ್ತದ, ಮತ್ತೊಬ್ಬರ ಮಾತನ್ನ ಕೇಳುವಂತವರಾಗಿರ್ತಾರೆ, ಬಹಳಷ್ಟು ಅನವಶ್ಯಕ ವಿಷಯ ಚಿಂತನೆಗಳನ್ನ ಮಾಡುವುದೇ ಇರುವಂತವರಾಗಿರ್ತಾರ. ಒಂದೇ ಕಡೆ ತಮ್ಮ ಒಂದೇ ಕೆಲಸ, 10 ಕೆಲಸ ಮಾಡಿ ಹಾಳು ಮಾಡ್ಕೊಳ್ತಿರೋದಿಲ್ಲ, ಒಂದೇ ನಿಟ್ಟಿನಲ್ಲಿ ಇರ್ತಾರ. ಇದು ಸಾಮಾನ್ಯವಾದಂತಹ ಸ್ವಭಾವ. ಆಹಾರ ಪ್ರಿಯರಾಗಿರ್ತಾರ, ರಸಿಕರಾಗಿರ್ತಾರ, ಶೃಂಗಾರ ಪ್ರಿಯರಾಗಿರ್ತಾರ, ಲಕ್ಸುರಿಯಸ್ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ. ಬಹಳಷ್ಟು ದೈಹಿಕ ಶ್ರಮಕ್ಕಿಂತ ಭೌತಿಕ ಶ್ರಮಗಳನ್ನ ಬುದ್ಧಿವಂತಿಕೆಯಿಂದ ಕೆಲಸವನ್ನ ಮಾಡ್ತಾ ಇರ್ತಾರ. ಬಂಗಾರ, ಆಭರಣ, ಪರ್ಫ್ಯೂಮ್, ಸುಗಂಧ ದ್ರವ್ಯ, ಒಳ್ಳೆ ಒಳ್ಳೆ ಬಟ್ಟೆಗಳು, ಒಳ್ಳೆ ಒಳ್ಳೆ ಆಹಾರಗಳು, ಒಳ್ಳೆ ಒಳ್ಳೆ ಪ್ರೇಕ್ಷಣೀಯ ಸ್ಥಳಗಳು ಇವರ ಅಭಿರುಚಿಗಳಾಗಿರ್ತಾವ. ಕಲಾ, ಸಾಹಿತ್ಯ, ನೃತ್ಯ ಈ ತರದ ಅಥವಾ ಈ ಕೃಷಿ ಈ ತರದ ಬೇರೆ ಬೇರೆ ಈ ಶುಕ್ರನ ಸಂಬಂಧಪಟ್ಟಂತಹ ಕಾರಕತ್ವಗಳಂತೇನವ ಅದರ ಸಂಬಂಧಪಟ್ಟಂತಹ ಉದ್ಯೋಗ, ವಿದ್ಯಾಪ್ರಿಯರಾಗಿರ್ತಾರ. ಈ ಶುಕ್ರನ ಕಾರಕತ್ವದ ಜೊತೆಗೆ ಭೂಮಿ ತತ್ವದ ಕಾರಕತ್ವದ ಜೊತೆಗೆ ರೋಹಿಣಿ ಅನ್ನುವ ಈ ನಕ್ಷತ್ರ ಸ್ವಭಾವ ಸೇರಿದಾಗ ಏನಾಗುತ್ತೆ ಅಂದ್ರೆ, ರೋಹಿಣಿ ಅನ್ನುವುದು ಈ ರೋಹಿಣಿ ಅನ್ನುವ ಪದವನ್ನ ನಾವು ಛೇದ ಮಾಡಿ ನೋಡಿದಾಗ ಒಂದು ರಥ ಅಥವಾ ಒಂದು ಚಕ್ಕಡಿ ಅಂತ ಅದು ಸೂಚನೆ ಕೊಡ್ತದೆ. ಅಂದ್ರೆ ಆಧಾರ ಸ್ತಂಭ, ಆಶ್ರಯ, ರಕ್ಷಣೆ, ಸಹಾಯ ಅಂತ ಈ ರೋಹಿಣಿ ನಕ್ಷತ್ರ ಹೇಳ್ತದೆ. ಅಂದ್ರೆ ಬಹಳ ಜನರಿಗೆ ಪರೋಪಕಾರಿ ಆದಂತವರಾಗಿರ್ತಾರ ರೋಹಿಣಿ ನಕ್ಷತ್ರದವರು. ಬಹಳಷ್ಟು ವಿಷಯವನ್ನ ತಿಳಿದವರಾಗಿರ್ತಾರ, ಕಷ್ಟಕರವಾದಂತದ್ದನ್ನ ಸುಲಭವಾಗಿ ಮಾಡಿ ತೋರಿಸುವಂತವರಾಗಿರ್ತಾರ ಅನ್ನೋದನ್ನು ಸೂಚಿಸ್ತವೆ. ಈ ನಕ್ಷತ್ರದ ದೇವತಾ ಯಾರು? ಬ್ರಹ್ಮದೇವರು. ಸ್ವತಃ ಬ್ರಹ್ಮ ಅಂದರೆ ಸೃಷ್ಟಿಕರ್ತನಾದಂಥವನು. ಅಂದ್ರೆ ಇವರಲ್ಲಿ ಆಂತರಿಕ ತಂತ್ರಜ್ಞಾನ ಜಾಸ್ತಿ ಇರ್ತದೆ, ಆಂತರಿಕ ಒಂದು ಕ್ರಿಯಾಶೀಲತೆ ಜಾಸ್ತಿ ಇರ್ತದೆ, ಕ್ರಿಯೇಟಿವಿಟಿ, ಯಾವುದಕ್ಕಾದ್ರೂ ಒಂದು ಜೀವ ತುಂಬುವಂತ ಶಕ್ತಿ ಇರ್ತದೆ. ಒಂದೇನೋ ಒಂದು ಬಹಳ ಒಂದು ಸಾಧಾರಣ ವಾತಾವರಣ ಅದ, ಅಲ್ಲಿ ಹಾಸ್ಯ, ಶೃಂಗಾರ, ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಸುವಂತ ಶಕ್ತಿ ರೋಹಿಣಿ ನಕ್ಷತ್ರದವರಾಗಿರ್ತದೆ. ತಾವಿರು ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋ ಮನೋಭಾವ ಅವರದಾಗಿರ್ತದೆ. ಆ ನಕ್ಷತ್ರದ ಗ್ರಹ ಯಾರು? ರೋಹಿಣಿ ನಕ್ಷತ್ರದ ಗ್ರಹ ಚಂದ್ರ. ಅಂದ್ರೆ ಶುಕ್ರ, ಬ್ರಹ್ಮದೇವರ ಸ್ವಭಾವ ರಥ, ಮತ್ತೆ ಚಂದ್ರ. ಚಂದ್ರನು ಸ್ತ್ರೀಕಾರಕನು. ರೋಹಿಣಿ ನಕ್ಷತ್ರವು ಸ್ತ್ರೀ ನಕ್ಷತ್ರವೇ, ಮೋಕ್ಷ ನಕ್ಷತ್ರ ಅಂತ ಕರಿತೀವಿ. ರಾಜಸ ಗುಣಗಳು ಉಳ್ಳಂತದ್ದು, ಅಂದ್ರೆ ಅಪೇಕ್ಷೆ ಜಾಸ್ತಿ ಇರ್ತದೆ. ನಾನು ಸುಖವಾಗಿರಬೇಕು, ನೆಮ್ಮದಿಯಿಂದಿರಬೇಕು, ಯಾರನ್ನು ನಂಬಬಾರದು, ಇವತ್ತಿಂದನಷ್ಟೇ ನಂಬಬೇಕು, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು. ಶಿಕ್ಷಣದಲ್ಲೂ ಹಾಗೆ, ಎಲ್ಲಕ್ಕಿಂತ ಹೆಚ್ಚು ಶಿಕ್ಷಣವನ್ನ ಪಡಿಬೇಕು, ಹೆಚ್ಚು ಪರಿಶ್ರಮವನ್ನ ಪಡಬೇಕು ಅನ್ನೋರಾಗಿರ್ತಾರೆ ವೃಷಭ ರಾಶಿ ರೋಹಿಣಿ ನಕ್ಷತ್ರದವರು. ಮತ್ತೆ ಬಹಳ ಸೂಕ್ಷ್ಮ ಇರ್ತಾರೆ. ಯಾರಾದ್ರೂ ಏನಾದ್ರೂ ಒಂದ್ರ ಮನಸ್ಸಿಗೆ ಹಚ್ಕೋತಾರ, ಬಹಳ ಮನಸ್ಸಿಗೆ ಅದು ವೇದನೆಯನ್ನು ಮಾಡ್ಕೊಳ್ತಾರ, ಭಾವನಾತ್ಮಕ ಇರ್ತಾರೆ. ಯಾಕಂದ್ರೆ ಶುಕ್ರ, ಚಂದ್ರ, ಬ್ರಹ್ಮ ಸ್ತ್ರೀ ಸ್ವಭಾವ ಇರೋದ್ರಿಂದ ಎಮೋಷನಲಿ ಬಹಳ ಅಟ್ಯಾಚ್ಡ್ ಇರ್ತಾರ, ಬೇಗ ಮಂದಿನ ಹಚ್ಕೋತಾರ, ಬಹಳ ಲಘು ಡಿಸಪಾಯಿಂಟ್ ಆಗ್ತಾರ. ಈ ತರದ ಸ್ವಭಾವವು ವೃಷಭ ರಾಶಿ ರೋಹಿಣಿ ನಕ್ಷತ್ರದ್ದಾಗಿರುತ್ತದೆ. ವೃಷಭ ರಾಶಿ ರೋಹಿಣಿ ನಕ್ಷತ್ರದ ಗ್ರಹ ಚಂದ್ರನಾಗಿರುವುದರಿಂದ ಇವರು ಔಷಧಿ, ತರಕಾರಿ, ಹೈನುಗಾರಿಕೆ, ಕೃಷಿ, ಆಹಾರದ ಉತ್ಪಾದನೆ, ಬೇರೆ ಬೇರೆ ಆಹಾರವನ್ನು ತಗೊಂಡು ಬೇರೆ ಬೇರೆ ಆಹಾರವನ್ನು ಮಾಡುವಂತದ್ದು, ಈ ರೀತಿ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತ ಮತ್ತು ನಿರತರಾಗಿರುತ್ತಾರೆ. ಇವರಿಗೆ ಬಹುಮುಖ್ಯ
ಮುಖ್ಯವಾಗಿ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಮೊದಲನೆಯ ಪಾದದವರಿಗೆ ಮೇಷನವಾಂಶ ಸ್ಪರ್ಶ ಆಗ್ತದೆ. ಅಂದ್ರೆ ಅಲ್ಲಿ ಮಂಗಳ ಬಂದು ಇವೆಲ್ಲದರ ಜೊತೆಗೆ ಸ್ಫೂರ್ತಿ, ಉತ್ಸಾಹ, ಲವಲವಿಕೆ, ಅಗ್ರೆಸಿವ್ನೆಸ್ ರೋಹಿಣಿ ನಕ್ಷತ್ರ ಮೊದಲನೇ ಪಾದದವರಿಗೆ ಜಾಸ್ತಿ ಇರ್ತದೆ. ಎರಡನೇ ಪಾದದವರು ಭಯಂಕರ ಸೂಕ್ಷ್ಮ ಇರ್ತಾರ. ಮೊದಲನೇ ಪಾದದವರ ಗತೆ ಅಲ್ಲ, ಬಹಳ ಸೂಕ್ಷ್ಮ, ಅತಿ ಅಂದ್ರೆ ಅತಿ ಸೂಕ್ಷ್ಮ. ಯಾಕಂದ್ರೆ ಶುಕ್ರ, ಬ್ರಹ್ಮ, ಚಂದ್ರ ಎಲ್ಲವೂ ಸ್ತ್ರೀ ಸ್ವಭಾವ. ಬಹಳ ಅಂದ್ರೆ ಬಹಳ ದೈಹಿಕವಾಗಿಯೂ ನಾಜೂಕಿರ್ತಾರ, ಬಹಳ ಚಂದ ಇರ್ತಾರ, ಬಹಳ ಆಕರ್ಷಕರಾಗಿರ್ತಾರ, ಬಹಳ ಸೂಕ್ಷ್ಮವಾಗಿರ್ತಾರ. ಅವರಲ್ಲಿ ಸಿಟ್ಟು, ಅಹಂಕಾರ, ಅಗ್ರೆಸಿವ್ನೆಸ್, ಪ್ರತಿಕ್ರಿಯೆ ಕೊಡುವಂತಹ ಒಂದು ಒರಟತನ ಅವ್ಯಾವು ಇರೋದಿಲ್ಲ. ಮೂರನೇ ಚರಣದವರು ಬಹಳ ಅಂದ್ರೆ ಬಹಳ ಜಾಣರಾಗಿರ್ತಾರ. ನಿಜವಾಗಿಯೂ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಮೂರನೇ ಪಾದ ಏನದಲ್ಲ, ಬಹಳ ಅಂದ್ರೆ ಬಹಳ ಇಂಟೆಲಿಜೆಂಟ್ ಇರ್ತಾರ. ಒಳ್ಳೆ ವಾಗ್ಮೀಯತೆ ಇರ್ತದ, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರ್ತದ. ಅವರಲ್ಲಿ ಸ್ವಭಾವ, ಗುಣ ಎಲ್ಲವೂ ಶಾಂತ ಸ್ವಭಾವದಾಗಿರ್ತದೆ. ಬಹಳಷ್ಟು ವಿಷಯವನ್ನು ಸಂಗ್ರಹ ಮಾಡತಕ್ಕಂಥ ಈ ಬರಹಗಾರ ಇರ್ತಾರ ನೋಡ್ರಿ, ಸ್ಟೋರಿ ರೈಟರ್ಸ್, ಕಾದಂಬರಿ ಬರೆಯೋರು, ಕತೆ ಬರೆಯೋರು. ಈ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಮೂರನೇ ಪಾದದವರು ಹೆಚ್ಚಿರ್ತಾರೆ. ಯಾಕಂದ್ರೆ ಅಲ್ಲಿ ನಮಗೆ ಶುಕ್ರ, ಚಂದ್ರ, ಬ್ರಹ್ಮದೇವರು ಮತ್ತೆ ಬುಧ, ಕ್ರಿಯಾಶೀಲತೆ ಜಾಸ್ತಿ ಇರ್ತದೆ. ಬರಹದಲ್ಲಿ ಕ್ರಿಯಾಶೀಲತೆ ಮೂರನೇ ಚರಣದವರು ಹೆಚ್ಚಾಗಿರ್ತದೆ. ನಾಲ್ಕನೇ ಚರಣಕ್ಕೆ ಮತ್ತೆ ಚಂದ್ರ ಬರೋದ್ರಿಂದ ಇವರು ಹೆಚ್ಚು ವ್ಯಾಪಾರಕ್ಕೆ ಆದ್ಯತೆಯನ್ನ ನೀಡೋರಾಗಿರ್ತಾರ. ಇವರು ಬಹಳ ಸೂಕ್ಷ್ಮ ಇರ್ತಾರ. ಮೊದಲನೇ ಚರಣದವರು ಹಾಗೆ ಅಲ್ಲ. ಇವರು ಮ್ಯಾಕ್ಸಿಮಮ್ ಆಹಾರ, ಫುಡ್ ಇಂಡಸ್ಟ್ರಿ ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಹೆಚ್ಚು ತಲ್ಲೀನರಾಗಿರ್ತಾರ, ಅಥವಾ ಅಂತ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ತಮ್ಮ ಉದ್ಯೋಗ ಸಾಧನೆಯನ್ನ ಮಾಡ್ತಾ ಇರ್ತಾರ, ಸಂಶೋಧನೆಯನ್ನ ಮಾಡ್ತಾ ಇರ್ತಾರ. ಸಾರ್ವತ್ರಿಕವಾಗಿ ಹೇಳುವುದಾದರೆ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಬ್ರಹ್ಮದೇವರು, ಶುಕ್ರ ಮತ್ತೆ ಚಂದ್ರನ ಸ್ವಭಾವವನ್ನು ಹೊಂದಿರುವುದರಿಂದ ಬಹಳ ಜಾಣರು, ಸಮಾಧಾನಕರ ಜೀವನ, ಹೆಚ್ಚು ಇವರಿಂದ ಮತ್ತೊಬ್ಬರಿಗೆ ಸಹಾಯವಾಗುವಂತಹ ಗುಣ. ನೋಡ್ರಿ, ಒಂದು ಚಕಡಿ ಎಷ್ಟು ಮಂದಿನ ಕರ್ಕೊಂಡು ಹೋಗ್ತದ? ಒಬ್ರು ಹೋಗುವುದರಲ್ಲಿ 4-5 ಮಂದಿ ಸೇರಿ ಆರಾಮಾಗಿ ದಹಿ ಶ್ರಮ ಇಲ್ಲದೆ ಮುಂದೆ ಹೋಗ್ಬೋದು ಒಂದು ರಥ. ಹಂಗೆ ಈ ರೋಹಿಣಿ ನಕ್ಷತ್ರದವರು ತಮ್ಮಿಂದ 10 ಜನರಿಗೆ ಸಹಾಯವಾಗುವ ರೀತಿಯಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರ ಅಂತ ವಿಶ್ಲೇಷಣೆಯನ್ನ ಮಾಡ್ತದೆ. ಈ ಪ್ರಕಾರವಾಗಿ ವೃಷಭ ರಾಶಿಯ ಶುಕ್ರನ ಸ್ವಭಾವ, ರೋಹಿಣಿ ನಕ್ಷತ್ರ ಚಂದ್ರ ಮತ್ತು ಬ್ರಹ್ಮದೇವರ ಸ್ವಭಾವ, ಮತ್ತು ಮೇಷ, ವೃಷಭ, ಮಿಥುನ, ಕರ್ಕ ಈ 4 ಗ್ರಹಗಳ ಚರಣಗಳ ಸ್ವಭಾವ ಸೇರಿರುವುದರಿಂದ ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಸ್ವಲ್ಪ ವಿಭಿನ್ನತೆಯನ್ನ ನಾವು ಕಾಣಬಹುದು. ಈ ಪ್ರಕಾರ ಈ ವೃಷಭ ರಾಶಿ ರೋಹಿಣಿ ನಕ್ಷತ್ರದ ವರ್ಣನೆಯನ್ನು ನಾನು ಅಲ್ಲಿ ಮುಗಿಸ್ತಾ ಇದ್ದೇನೆ. ತಮ್ಮ ರಾಶಿ ಯಾವುದು, ತಮ್ಮ ನಕ್ಷತ್ರ ಯಾವುದು, ತಮ್ಮ ಚರಣ ಯಾವುದನ್ನು ತಿಳಿದುಕೊಂಡು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಸ್ವಭಾವ ಗುಣಧರ್ಮದ ವಿಶ್ಲೇಷಣೆಯನ್ನು ನಾವು ಮಾಡುತ್ತೇವೆ. ನಮಸ್ಕಾರ.